ಸೊ ಗೈಸ್ ಇದನ್ನು ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏಕೆ ಸ್ಟುಡಿಯೋ ಕಣ ಅಂತ ಟೈಮ್ಸ್ ಮತ್ತು ವಾಟ್ಸಪ್ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ನ ಕೊಡ್ತೀನಿ, ಜಾಯ್ನ್ ಆಗಿ. ಸೇಮ್ ಡೈಟ್ ವಿಷಯಕ್ಕೆ ಬರ್ತೀನಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿರುವಂಥ ಸ್ಪರ್ಧಿ ನಮ್ರತಾ ಗೌಡ ಅವರು ರೀಸೆಂಟ್ ಟೈಮಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಟ್ಟರು. ಅವ್ರು ಮೊದಲಿಂದ ಇದ್ದೇ ರೀತಿ ಇದ್ದಿದ್ರೆ ಐ ಥಿಂಕ್ ಟಾಪಲ್ಲಿ ಅವ್ರು ಪಕ್ಕ ಇರ್ತಾಯಿದ್ರು ಅಂತ ಅನ್ಕೋತೀನಿ. ಟಾಪ್ 5 ಅನ್ನೋಕ್ಕೆ ಟಾಪ್ 3ಲೂ ಕೂಡ ಅವ್ರು ಇರೋವಂಥ ಚಾನ್ಸ್ಗಳಿತ್ತು. ಇನ್ಫ್ಯಾಕ್ಟ್ ನೀವು ನಂಬರಲ್ಲ, ನನ್ನ ಹಳೆಯ ವಿಡಿಯೋಗಳು ನೋಡೋಕೆ ಗೊತ್ತಾಗಿರುತ್ತೆ ನಿಮಗೆ. ಆ್ಯಕ್ಚುಲಿ ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂಥದ್ದು ನಮ್ರತಾ ಅವ್ರ ಮೇಲೆ. ಈ ಸೀಸನ್ ಹುಡುಗಿರು ವಿನ್ನರ್ ಆಗಬೇಕು ಅಂತ ಒಂದು ವಿಷಯ ಕೇಳಿ ಬಂದಿದ್ದಂಥ ಮೊದಲು ಕೂಡ ಇತ್ತು. ಆ ಟೈಮಲ್ಲಿ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ ಕಂಡಿದ್ದು ನನಗೆ ನಮ್ರತಾ ಅವರೇ, ಬಿಗ್ ಬಾಸ್ ಮನೆಗೆ ಬರೋಕ್ಕಿಂತ ಮುಂಚೆ. ಸೊ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಅವರು ಈ ಚಮಚ ಅದು ಇದು ಅಂತ ಅನ್ಸ್ಕೊಂಡೆಲ್ಲ ಅದೇ ರೀತಿ ಇದ್ದರೂ ಕೂಡ ಕೆಲವೊಂದು ಟೈಮಲ್ಲಿ ಅದಾದಮೇಲೆ ಕಮ್ಬ್ಯಾಕ್ ಮಾಡಿದ್ರು. ಬಟ್ ಏನೇ ಇದ್ರೂ ಕೂಡ ಸ್ಟಾರ್ಟಿಂಗ್ ಟೈಮಲ್ಲಿ ಜನಕ್ಕೆ ಹೇಗೆ ಕಾಣಿಸಿರುತ್ತೆ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ರೀಸೆಂಟ್ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಒಳ್ಳೆ ರೀತಿ ಹೆಂಡ್ ಮಾಡಿದ್ರು. ಸ್ಟಾರ್ಟಿಂಗ್ ಅಂತ ಅವ್ರು ತುಂಬ ಚೆನ್ನಾಗಿ ಮಾಡಲಿಲ್ಲ, ಬಟ್ ಏನಪ್ಪ ಅಂದರೆ ಒಂದು ಒಳ್ಳೆ ರೀತಿ ಎಂಡಿಂಗ್ನ ಮಾಡು ಅಂತ ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ ಇದೆ, ಸೊ ಜನ ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಅಷ್ಟೇ ಅವ್ರ ಲೈಫ್ ಮುಗ್ದೋಯ್ತು ಅಂತಲ್ಲ, ಹೊರಗಡೆ ಕೂಡ ನನಗೆ ಇಷ್ಟಪಡುವಂಥ ಸ್ಪರ್ಧಿಗಳಿಗೆ ನೀವು ಸಪೋರ್ಟ್ ಮಾಡಿ ಅವ್ರ ಲೈಫ್ ಇನ್ನೂ ಚೆನ್ನಾಗಿ ಮಾಡ್ಬೋದು. ಸೊ ಅದು ನಿಮ್ಮ ಕೈಲಿರುತ್ತೆ, ಸಪೋರ್ಟ್ ಮಾಡಿ ಪ್ರೀತಿ ತೋರಿಸಿ ಅಷ್ಟೇ, ಓಕೆನಾ. ಸೊ ಇದನ್ನು ಬಿಟ್ಟು ಇನ್ನು ನಿಮಗೆ ಸೇವಿಂಗ್ ಅಂತ ಬಂದಾಗ ಸಂಗೀತ ಅವರೀಗ ಟಾಪ್ 5 ಬಂದರು ಆ್ಯಂಡ್ ಫೈನಲ್ ಟಿಕೆಟ್ ಸಿಕ್ತು. ಆಮೇಲೆ ತುಕ್ಕಲಿ ಅವರು ಕೂಡ ಸುದೀಪಣ್ಣ ಹೇಳ್ತಾರೆ. ಆ್ಯಂಡ್ ಹೊಸ ಸಂತೋಷನ ವಿನಯ್ ಗೌಡ್ ಅವರು, ಡ್ರೋಮ್ ಪ್ರತಾಪ್, ಕಾರ್ತಿಕ್ ಮಹೇಶ್ ಇಷ್ಟು ಜನ ಈಗ ಫೈನಲ್ ರೀಚ್ ಆಗಿದ್ದಾರೆ. ಈ ಸಲ 6 ಮೆಂಬರ್ಸ್ನ ತೊಗೊಂಡು ಹೋಗ್ತಿರೋ ಐಡಿಯಾ ಇಲ್ಲ, ಬಟ್ ಆದರೆ ಸಿಕ್ಕಂಥ ಅಪ್ಡೇಟ್ ಪ್ರಕಾರ ಈ ವಾರ ಅಂದರೆ ಮುಂದಿನ ವಾರ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಹೇಳ್ತಿರುವಂಥದ್ದು. ಸೊ ಇದರಲ್ಲಿ ಒಬ್ಬರು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಒಬ್ಬರು ಹೋಗ್ತಾರೆ ಅಂದರೆ ಮೇ ಬಿ ಅದು ತುಕಾಲಿ ಆಗಿರಬಹುದು ಅನ್ನೋದು ನನ್ನ ಅನಿಸಿಕೆ. ವರ್ಷ ಸಂತೋಷನೂ ಕಳಿಸ್ಬೋದಿಲ್ಲ ಅಂತ ಗೊತ್ತಿಲ್ಲ, ಬಟ್ ತುಕಾಲಿ ಹೋಗುವಂಥ ಚಾನ್ಸ್ಗಳಿದೆ ಅಂತ ಅನಿಸುತ್ತೆ, ನೋಡೋಣ. ಬಟ್ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಸಿಗುವಂಥದ್ದು ನಾಳೆ ಮಂಡೇ ಏನಿದೆ, ಅಲ್ಲಿ ಏನಾದ್ರು ತಿರುಗಿ ಎಲಿಮಿನೇಷನ್ ಅಂತ ಏನೋ ಇರ್ತಾರೆ, ಏನು ಕತೆ ನಂಗೆ ಗೊತ್ತಿಲ್ಲ, ಓಕೆನಾ. ನಾಮಿನೇಷನ್ನು. ಸೊ ನೋಡುವ ಅದು ಯಾವ ರೀತಿ ಮಾಡ್ತಾರೆ ಏನು ಕತೆ ಅಂತ ಗೊತ್ತಿಲ್ಲ. ಟಾಪ್ 6 ಇರ್ತಾರಾ ಅಥವಾ ಟಾಪ್ 5 ಇರ್ತಾರಾ, ಇವರು ಒಬ್ಬರು ಮಧ್ಯದಲ್ಲಿ ಹೆಂಗೆ ಕಳಿಸ್ತಾರೆ. ಆಲ್ರೆಡಿ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಆಯ್ತಲ್ಲ, ಏನು ಐಡಿಯಾ ಸಿಗ್ತಾಯಿಲ್ಲ. ಬಿಕಾಸ್ ಇವತ್ತು ಹೋಗಿರೋದು ಒಬ್ಬರೇ ಅಂತ ಹೇಳಿದ್ದಂಥದ್ದು. ಸೊ ನೋಡಬೇಕು, ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಆರ್ಕೆ ಬರೋ ಕೂಡ ಅಪ್ಡೇಟ್ ಮಾಡಿದ್ರು ಮಿಡ್ ವೀಕ್ ಎಲಿಮಿನೇಷನ್ ಅಂತ. ಮಧ್ಯದಲ್ಲಿ ಮೇ ಬಿ ಬುಧವಾರ ಯಾರೋ ಒಬ್ಬರು ಹೋಗ್ಬೋದು ಅಂತ, ಯಾರೋ ಹೋಗ್ಬೋದು ಅಂತ ಅನ್ಸುತ್ತೆ ಗೈಸ್, ನಿಮಗೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನು ಟಾಪ್ 5 ಅಂತ ಬಂದಾಗ ವರ್ಷ ಸಂತೋಷಣ, ಸಂಗೀತ, ಯಾರು ಡ್ರೋಮ್ ಪ್ರತಾಪು, ಕಾರ್ತಿಕ್, ವಿನಯ್ ಇವರು ಉಳ್ಕೋತಾರೆ. ಆ್ಯಂಡ್ ಇಷ್ಟು ಜನದಲ್ಲಿ ನಿಮಗೆ ಹೈಲೈಟಾಗಿ ಕಾಣಿಸೋದು ಒಂದು ಹುಡುಗಿ ಅಷ್ಟೇ. ಎಷ್ಟು ಜನ ಇದ್ದರು ಬಿಗ್ ಬಾಸ್ ಮನೆಯಲ್ಲಿ. ಸೊ ಇವಾಗ ಒಂದು ಹುಡುಗಿ ನಿಂತಿದ್ದಾಳೆ ಅಂದರೆ, ಸೊ ಇಲ್ಲೇ ಸಂಗೀತ ಅವ್ರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಸ್ಟ್ರಾಂಗಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ತುಂಬ ಜನ ಈ ಥರ ವಿಷಯಗಳು ಹೇಳಿದಾಗ ನಾವು ಅವ್ರು ಸಪೋರ್ಟ್ ಮಾಡ್ತೀವಿ ಅಂತ ಅನ್ಕೋತೀರಾ, ಬಟ್ ನಾನು ರಿಯಾಲಿಟಿ ಹೇಳ್ತೀನಿ. ನನಗೂ ಸಂಗೀತ ಅವ್ರ ವಿಷಯದಲ್ಲಿ ಎಷ್ಟೋ ವಿಷಯಗಳು ಇಷ್ಟ ಇಲ್ಲ, ಅದರಲ್ಲೂ ಕೂಡ ಎಷ್ಟೋ ಗಲಾಟೆಗೆ ಅವರು ಕೂಡ ಕಾರಣ ಆಗಿದ್ದರು. ಸೊ ಅವರು ಅರ್ಥ ಮಾಡ್ಕೊಳ್ಳೋದಂಗೆ ಎಷ್ಟೋ ಕಿರಿಗಳನ್ನ ಮಾಡಿಕೊಂಡ್ರು. ಸೊ ಇದ್ರ ಬಗ್ಗೆ ನನಗೂ ಕೂಡ ಬೇಜಾರಿದೆ. ಹಾಗಂತ ಆ ವ್ಯಕ್ತಿ ಮಾಡಿರುವಂಥ ಕೆಲಸಗಳನ್ನ ಅಥವಾ ಪರ್ಫಾರ್ಮೆನ್ಸ್ ಆಗ್ಬೋದು, ಒನ್ ಟೈಮ್ ನಿಂತ್ಕೊಂಡಿದ್ದಾಗ್ಬೋದು, ಎಲ್ಲರ ವಿರುದ್ಧ ನಿಂತ್ಕೊಂಡಿದ್ದಾಗ್ಬೋದು, ಮಾತಾಡಿದ್ದಾಗ್ಬೋದು, ಟಾಸ್ಕ್ಗಳನ್ನ ಆಡಿದ್ದಾಗ್ಬೋದು. ಸೊ ಇದನ್ನೆಲ್ಲ ನಾನು ಮುಚ್ಚಿಟ್ಟು ಅವ್ರನ್ನ ನೆಗೆಟಿವ್ ಆಗಿ ತೋರ್ಸೋಕೆ ನಂಗೆ ಇಷ್ಟ ಆಗಲ್ಲ. ಯಾವುದೋ ಒಂದು ವಿಷಯಕ್ಕೆ ನಮ್ಗೆ ಇಷ್ಟ ಆಗದೇ ಇರ್ಬೋದು, ಆದರೆ ಒಂದು ಗೇಮನ್ನು ನೋಡ್ತಿರ್ಬೇಕಾದ್ರೆ ನಿಜವಾಗ್ಲೂ ಅವರ ಪರ್ಫಾರ್ಮೆನ್ಸ್ ಸಕ್ಕತ್ತಾಗಿದೆ. ಅದು ಕೂಡ ಬಾಯ್ಸ್ಗೆ ಈ ಲೆವೆಲ್ ಕಾಂಪಿಟೇಷನ್ ಕೊಟ್ಕೊಂಡು ಬಂದು ಈ ಲೆವೆಲ್ ಇದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಇಲ್ಲೇ ಗೆದ್ದಿದ್ದಾರೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಆ್ಯಡ್ ಮಾಡ್ತೀನಿ ನಾನು. ಸಂಗೀತ ಅವ್ರ ಬಗ್ಗೆ ಏನಕ್ಕೆ ಇಷ್ಟ ಹೇಳ್ತೀನಿ ಅಂದರೆ, ಇವಾಗ ರೀಸೆಂಟ್ ಟೈಮ್ ನೋಡಿ ರೈಟ್ ಟೈಮಲ್ಲಿ ಪೀಕ್ ಆಗ್ತಿದ್ದಾರೆ. ಲೈಕ್ ಫಸ್ಟು ಕ್ಯಾಪ್ಟನ್ ಆಗ್ತಾರೆ, ಅದಾದಮೇಲೆ ತಿರ್ಗಾ ಮತ್ತೆ ಕ್ಯಾಪ್ಟನು, ಫೈನಲ್ ಟಿಕೆಟ್ ಸಿಗುತ್ತೆ, ಉತ್ತಮ ಸಿಗುತ್ತೆ, ಕಿಚ್ಚನ ಚಪ್ಪಾಳೆ ಕೂಡ ಸಿಗುತ್ತೆ. ಇನ್ನೇನು ಬೇಕು ಗುರು ಒಂದು ಜರ್ನಿನ ಸಖತ್ತಾಗಿ ತಗೊಂಡು ಹೋಗೋಕ್ಕೆ. ಸೊ ಎಲ್ಲ ಆಗ್ತಿರೋದು ನೋಡಿದ್ರೆ ಐ ಥಿಂಕ್ ಸಂಗೀತಂಗೆ 5 ಚಾನ್ಸ್ ಇದೆ ವಿನ್ನರ್ ಆಗೋದಕ್ಕೆ. ಸೊ ಇವ್ರು ಬಿಟ್ಟು ಬೇರೆ ವಿನ್ನರ್ ಆಗಬೇಕು ಅಂತ ಇದ್ದರೆ ಯಾರು ಆಗ್ಬೋದು ಅಂತ ಅನಿಸುತ್ತೆ, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಬಟ್ ವಿಷಯ ಏನಪ್ಪ ಅಂದರೆ, ಒಂದು ರೈಟ್ ಟೈಮಲ್ಲಿ ಸರಿಯಾಗಿ ಪೀಕ್ ಆದರೂ ಅದು ಅವ್ರಿಗೆ ಒಳ್ಳೆ ಬೆನಿಫಿಟ್ ಆಗ್ತಾ ಹೋಗ್ತಿರುವಂಥದ್ದು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹೊರಗಡೆ ಹೋದಂಥ ಸ್ಪರ್ಧಿಗಳು, ಬಿಗ್ ಬಾಸ್ ಮೇಲೆ ಇದ್ದಂಥ ಸ್ಪರ್ಧಿಗಳು ಯಾವ ಲೆವೆಲ್ಗೆ ಸಂಗೀತ ಅವ್ರನ್ನ ಹೇಟ್ ಮಾಡ್ತಿರು, ಏನು ಕತೆ, ಏನು ಕಮೆಂಟ್ ಆಗ್ತಿರು ಅಂತ ನೀವು ಕೂಡ ನೋಡಿದ್ದೀರಾ. ಹೊರಗಡೆ ಹೋಗಿ ಬಿಗ್ ಬಾಸ್ ಮನೆಗೆ ಮತ್ತೆ ಬಂದ ಮೇಲೆ ಅವರ ಪ್ರೀತಿ, ಅವರ ಮಾತುಗಳು, ಲೈಕ್ ನಮ್ಮ ಯಾರು ಸ್ನೇಹಿತರಾಗ್ಬೋದು, ಜೊತೆಗೆ ಇಶಾನಿ ಆಗ್ಬೋದು, ಸಿರಿ ಮ್ಯಾಮ್ ಆಗ್ಬೋದು, ಎಲ್ಲರೂ ಕೂಡ ಆ ಪಾಸಿಟಿವ್ ಮಾತುಗಳಿತ್ತಲ್ಲ ಅದು ತುಂಬ ಮ್ಯಾಟ್ರ್ ಆಗ್ತಿರೋಂಥದ್ದು. ಅಂದರೆ ಲೈಕ್ ಅವರು ಹೊರಗಡೆ ಬಿಗ್ ಬಾಸ್ ಮೇಲೆ ಇದ್ದರು, ಏನು ಕತೆ ಅಂತ ನೋಡಿದರು, ಅದಾದಮೇಲೆ ಹೊರಗಡೆ ಹೋಗಿ ಆ ವಿಷಯಗಳು ತಿಳ್ಕೊಂಡು ಅಲ್ಲಿ ಹೊರಗಡೆ ಎಲ್ಲ ವಿಷಯಗಳು ನೋಡಿ ಬಂದು ಆ ಮಾತು ಹೇಳ್ತಿದ್ದಾರೆ ಅಂದರೆ ನಿಜವಾಗ್ಲೂ ಅಲ್ಲೇ ಅವರು ಗೆದ್ದಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಹೇಳಿದಾಗ ಸುಮಾರು ಜನಕ್ಕೆ ಬೇಜಾರಾಗುತ್ತೆ ಏನೋ, ಬಟ್ ನೀವು ಲೈಕ್ ಒಪಿನಿಯನ್ ತಗೊಳ್ಳಿದ್ದನ್ನು ಅಷ್ಟೇ, ಬೇರೆ ಪರ್ಸನಲ್ ಸಪೋರ್ಟ್ ಮಾಡ್ತಾರೆ ಅಂತೆಲ್ಲ ಅಂದ್ಕೋಬೇಡಿ. ವಿಷಯ ಸರಿ ಇದ್ದಾಗ ಆ ವಿಷಯಕ್ಕೆ ಸಪೋರ್ಟ್ ಮಾಡ್ತೀನಿ ಅಷ್ಟೇ. ನಿಮಗೆ ಅನಿಸುತ್ತೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ನನಗಂತೂ ಖುಷಿ ಆಯಿತು, ಬಿಕಾಸ್ ಲೈಕ್ ಅಷ್ಟು ಜನ ಕಾಂಪಿಟೇಷನಲ್ಲಿ ಒಂದು ಹುಡುಗಿ ಉಳ್ಕೊಂಡಿದ್ದಾರೆ. ಸೊ ಜೊತೆಗೆ ಅಷ್ಟು ಜನ ಹುಡುಗರಲ್ಲಿ ಈಗ ಟಾಪ್ 1 ಕೂಡ ಇವರು ಪಕ್ಕ ಇರ್ತಾರೆ. 2 ಸ್ಪಾಟ್ ಏನಿದೆ ಅದಕ್ಕೆ ಫೈಟ್ ನಡೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೋಡುವ ಯಾರು ಬರ್ತಾರೆ ಏನು ಕತೆ ಅಂತ. ನಿಮ್ಮ ಪ್ರಕಾರ ಯಾರು ಬರ್ಬೋದು ಅಂತ ಅನಿಸಿದೆ.
ಕಮೆಂಟ್ ಸೆಕ್ಷನ್ ತಿಳಿಸಿ. ಸೀರಿಯಸ್ಲಿ ಕ್ರೇಜಿಯಾಗಿ ಹೋಗ್ತದೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಸಿಗೋಣ ಮತ್ತೆ. ಆ್ಯಂಡ್ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.